ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ರಾಜ್ಯದ ವಿಜ್ಞಾನ ವೃತ್ತಿ ಬಂದವರೇ, ನಾನು ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಆತ್ಮೀಯ ವೃತ್ತಿ ಬಂದವರೇ, ತಾವೆಲ್ಲ ಸಾಕಷ್ಟು ಬಾರಿ ಕರೆ ಮಾಡಿದಾಗಲೂ ಕೂಡ ಓಮನ ನಿಯಮದ ಮಾದರಿಯನ್ನು ಕೂಡ ಒಂದು ತಯಾರಿಸಿ ಕೂಡ ಅಂತ ಕೇಳಿದ್ದೀರಿ. ಆ ಕಾರಣಕ್ಕಾಗಿ ಇಂದು ನಾನು ಓಮನ ಮಾದರಿಯನ್ನು ತಯಾರಿಸಿಕೊಂಡಿದ್ದೇನೆ. ಈ ಒಂದು ಮಾದರಿಯನ್ನು ತಯಾರು ಮಾಡಲಿಕ್ಕೆ ನಾನು 3.7 ವೋಲ್ಟನ್ನು ಹೊಂದಿರುವಂಥ ರಿಚಾರ್ಜಬಲ್ 3 ಬ್ಯಾಟ್ರಿಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೇನೆ. ಹಾಗೆಯೇ ಒತ್ತುಗುಂಡಿಯನ್ನು, ಒಂದು ಬಲ್ಬನ್ನು ಹಾಗೂ 2 10 ಓಮ್ ರೋಧವನ್ನು ಹೊಂದಿರುವಂಥ ರೋಧಕಗಳನ್ನು ಹಾಗೂ ಒಂದು ಡಿಜಿಟಲ್ ಅಮ್ಮೀಟರನ್ನು, ಈ ಡಿಜಿಟಲ್ ಅಮ್ಮೀಟರ್ಗೆ ಪವರ್ ಸಪ್ಲೈ ಮಾಡಲಿಕ್ಕೆ 9 ವೋಲ್ಟ್ ಬ್ಯಾಟ್ರಿಯನ್ನು ಜೋಡಿಸ್ಕೊಂಡಿದ್ದೇನೆ. ಹಾಗಾದರೆ ಓಮನ ನಿಯಮ ಏನಾಗ್ತದಪ್ಪ ಅಂದರೆ, ಸ್ಥಿರ ತಾಪದಲ್ಲಿ ಒಂದು ಮಂಡಲದ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತವಾಗಿರುತ್ತದೆ. ಇದರ ಅರ್ಥ ಏನಪ್ಪ ಅಂದರೆ, ಒಂದು ಮಂಡಲದಲ್ಲಿ ಒದಗಿಸಿರುವಂತಹ ವಿಭವಾಂತರ ಹೆಚ್ಚಾದಂತೆಲ್ಲ ವಿದ್ಯುತ್ ಪ್ರವಾಹನೂ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಹಾಗೆಯೇ ಕೆಳಭಾಗದಲ್ಲಿ ಆಧಾರ ಸ್ತಂಭವಾಗಿ 4 ಕಟ್ಟಿಗೆಯ ತುಂಡುಗಳನ್ನು ಅಂಟಿಸಿದ್ದೇನೆ. ಹಾಗಾದರೆ ಮೊದಲಿಗೆ ನಾನು ಈ ಒಂದು ಡಿಜಿಟಲ್ ಮೀಟರ್ನ ಬಟನ್ನ ಆನ್ ಮಾಡ್ಕೊತಾ ಇದ್ದೇನೆ. ಈಗ ಇದು ಆನ್ ಆಗಿದೆ, ಯಾವುದೇ ವೋಲ್ಟೇಜು ಅಥವಾ ಕರೆಂಟ್ ತೋರಿಸ್ತಾ ಇಲ್ಲ. ನಂತರ ನಾನು ಈ ಒಂದು ಏನಪ್ಪ ಅಂದರೆ ಮಂಡಲದ ಒತ್ತುಗುಂಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಈ ಮೊದಲಿಗೆ ನಾನು 3.7 ವೋಲ್ಟ್ ಬ್ಯಾಟ್ರಿಯನ್ನು ಈ ಒಂದು ಕನೆಕ್ಟರ್ಗೆ ಜೋಡಿಸ್ತಾ ಇದ್ದೇನೆ. ಈಗ ನೋಡಿ, ಒಟ್ಟು ಮಂಡಲದ ವಿಭವಾಂತರ 3.7 ವೋಲ್ಟೇಜ್ ಇದೆ. ಕರೆಂಟು 0.18 ಆಂಪಿಯರ್ ಇದೆ. ಬಲ್ಬು ಗ್ಲೋ ಆಗ್ತಾ ಇದೆ, ಬಟ್ ತುಂಬ ಕಡಿಮೆ ಗ್ಲೋ ಆಗ್ತಾ ಇದೆ. ಕಾರಣ ಏನಪ್ಪ ಅಂದ್ರೆ, ಈ ಬಲ್ಬು ಗ್ಲೋ ಆಗಲಿಕ್ಕೆ 0.3 ಆಂಪಿಯರ್ ಕರೆಂಟ್ ಬೇಕಾಗಿದೆ. ಬಟ್ ನಾನು ಸಪ್ಲೈ ಮಾಡುವಂಥ ಕರೆಂಟು 0.18 ಆಂಪಿಯರ್ ಇದೆ. ಹಾಗಾಗಿ ಬಲ್ಬು ಸ್ವಲ್ಪ ಗ್ಲೋ ಆಗ್ತಾ ಇದೆ. ಈಗ ನಾನು ಮತ್ತೆ ಇದನ್ನು ತೆಗಿತೇನೆ. ತೆಗೆದುಬಿಟ್ಟು 2 ಸೆಲ್ ಜೋಡಿಸಿರುವಂಥ 3.7 ವೋಲ್ಟ್ನ 2 ಸೆಲ್ಗಳನ್ನು ಜೋಡಿಸ್ತಾ ಇದ್ದೇನೆ. ಆಗ ನೋಡಿ ಎಷ್ಟಾಗ್ತದೆ, ಮಂಡಲದ ವಿಭವಾಂತರ ಎಷ್ಟಾಗ್ತಾ ಇದೆ ಮತ್ತು ನೋಡಿ. ಈಗ 2 ಸೆಲ್ ಜೋಡಿಸಿದಾಗ ಮಂಡಲದ ವಿಭವಾಂತರ 7.3 ವೋಲ್ಟ್ ಆಗಿದೆ. ಕರೆಂಟು 0.29 ಆಗ್ತಿದೆ. ಅಂದರೆ ಹೇಗೆ ವಿಭವಾಂತರ ಹೆಚ್ಚಾಗ್ತಾ ಇದೆ, ಹಾಗೆ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗ್ತಾ ಇದೆ. ನಂತರ ನಾನು ಈ 2 ಸೆಲ್ ಬದಲಾಗಿ ಮತ್ತೆ ವೋಲ್ಟೇಜ್ ಎಷ್ಟು ಮಾಡ್ತಾ ಇದ್ದೇನೆ, 3 ಸೆಲ್ಗಳನ್ನು ಜೋಡಿಸಿದ್ದೇನೆ. 3.7 ವೋಲ್ಟನ್ನು 3 ಸೆಲ್ಗಳನ್ನು ಜೋಡಿಸ್ಕೊಂಡು ಈ ಒಂದು ಏನಪ್ಪ ಅಂದರೆ ಕನೆಕ್ಟರ್ಗೆ ಜೋಡಿಸ್ಕೊತಾ ಇದ್ದೇನೆ. ಆಗ ನೋಡಿ, ಒಟ್ಟು ಮಂಡಲದ ವಿಭವಾಂತರ 10.4 ಆದರೆ ವಿದ್ಯುತ್ ಪ್ರವಾಹ 0.36 ಆಂಪಿಯರ್ ಆಗ್ತಾ ಇದೆ. ಈ ರೀತಿಯಾಗಿ ನಾವು ಸುಲಭವಾಗಿ ಮಕ್ಕಳಿಗೆ ಏನಪ್ಪ ಅಂದರೆ ಓಮನ ನಿಯಮವನ್ನು ಏನಪ್ಪ ಅಂದರೆ ತಿಳಿಸಬಹುದು. ಅಂದರೆ ಓಮನ ನಿಯಮ ಏನಪ್ಪ ಅಂದರೆ, ಸ್ಥಿರ ತಾಪದಲ್ಲಿ ಒಂದು ಮಂಡಲದ ವಿಭವಾಂತರ ಹೆಚ್ಚಾದಂತೆಲ್ಲ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗ್ತದೆ ಅಂಥೇಳಿ ಅತ್ಯಂತ ಸುಲಭವಾಗಿ ಈ ಒಂದು ಓಮನ ನಿಯಮವನ್ನು ತಿಳಿಸ್ಕೊಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.